ಕಾರ್ಯಕ್ರಮ ಚಲನಚಿತ್ರ ದೃಶ್ಯ ಅನುಕರಣ ಬಬ್ರುವಾಹನ. ಕನ್ನಡ ಚಿತ್ರರಂಗ ಎಂದರೆ ನಮ್ಮ ಹೃದಯ ಭಾಗ. ಅದರಲ್ಲೂ ಹಳೆ ಕಾಲದ ಅಮರ ಚಿತ್ರಗಳು, ಅವನ್ನು ಮರೆಯಲು ಸಾಧ್ಯವೇ? ಈಗ ನಮ್ಮ ಸಂಗಮದ ಮಕ್ಕಳಾದ ಆರವ್ ಹಾಗೂ ಆರ್ಣವ್ ಗಾಸ್ತೆ ಕನ್ನಡ ಚಿತ್ರ ಬಬ್ರುವಾಹನದ ಪ್ರಸಿದ್ಧ ದೃಶ್ಯವನ್ನು ಅನುಕರಣೆ ಮಾಡಲಿದ್ದಾರೆ. ನೋಡಿ, ಆನಂದಿಸಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯನು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ. ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರ ನಿಮನೋ. ಉಗ್ರ ಪ್ರತಾಪಿ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ. ನೂಕುರಂಗಳ ಕಟ್ಟಿ ನಟಿಸಿ ತಕಥೈ ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲು ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲು ಶಿಖಂಡಿ. ನುಡಿಯಬೇಡಲೋ ಮೂಢ, ಅಂದರೆದೆ ಕುಂದಿಗೆಯ ಖಂಡಿಸುತ್ತ ರಣಚಂಡಿದೌತಣವೀವ ಈ ಗಾಂಧೀವಿ. ಗಂಡುಗಲಿಗಳ ಕಂಡ ಉತ್ತಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಣ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಪೊಪ್ಪಿರಿದರೆಲ್ಲರಿಗೂ ಭಯವಿಲ್ಲ. ಘಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಪೌರಾಣಿಕ ಕಥೆಯನ್ನು ಇಷ್ಟು ಚೆನ್ನಾಗಿ ಜೀವಂತಗೊಳಿಸಿದ್ದಕ್ಕೆ ಆರವ್ ಹಾಗೂ ಆರ್ಣವ್ ಇಬ್ಬರಿಗೂ ಧನ್ಯವಾದಗಳು. ಇದನ್ನು ಕಲಿಸಿಕೊಟ್ಟ ಶ್ರುತಿ ಹಾಗೂ ಗಿರೀಶ್ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಇದು ಒಂದು ಸ್ಪೆಷಲ್ ಮೂಮೆಂಟ್ ಅನ್ಬೋದು. ಸ್ವಲ್ಪ ಅಡ್ವೆಂಚರ್, ಸ್ವಲ್ಪ ಇನ್ಸ್ಪಿರೇಷನ್. ಐ ಥಿಂಕ್ ಕೆಲವ್ರು ಗೆಸ್ ಮಾಡ್ಬೋದು ಇದನ್ನು. ಸಾಮಾನ್ಯವಾಗಿ ನಾವು ಪೀಕ್ ಅಂದರೆ ಎಕ್ಸಾಮ್ ಪೀಕ್ ಅಥವಾ ವರ್ಕ್ ಪೀಕ್ ಅನ್ನೋದೇ ನೆನಪು ಬರುತ್ತಲ್ವ. ಆ
ಆದರೆ ಇವತ್ತು ನಮ್ಮ ಸಂಗಮದ ಸದಸ್ಯರಾದ ಮೀರಾ ವಾಸುದೇವ್ ಮೂರ್ತಿಯವರು ನೇಪಾಳದ ಎವರೆಸ್ಟ್ ಪ್ರದೇಶದಲ್ಲಿ ಇರುವ 6476 ಮೀಟರ್ ಎತ್ತರದ ಮೆರಾ ಪೀಕ್ ಅನ್ನು ಏರಿರುವ ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಹಾಗೂ ಅವರ ಅನುಭವವನ್ನು ಹಂಚಿಕೊಳ್ಳಲು ಮೀರಾ ಅವರನ್ನು ವೇದಿಕೆಗೆ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಹಲೋ, ನಮಸ್ಕಾರ ಎಲ್ರಿಗೂ. ರೀಸೆಂಟಾಗಿ ನಾನು ಎವರೆಸ್ಟ್ ಏರಿಯಾನಲ್ಲಿರೋ ಮೆರಾ ಪೀಕ್ ಅನ್ನೋ ಬೆಟ್ಟನ ಹತ್ತಲು ಹೋಗಿದ್ದೆ. ಅದು 6400 ಮೀಟರ್ಸ್ ಅಂದರೆ 21,000 ಅಡಿ ಎತ್ತರ ಇತ್ತು. ಒಂದು ಸತಿ ಹೇಳಬೇಕಂದ್ರೆ ನಾನು ಅಟೆಂಪ್ಟ್ ಮಾಡೋಕ್ಕೆ ಹೋಗಿದ್ದದು, ಬಟ್ ಕತೆ ಹೇಳ್ತೀನಿ. ಒಂದು ವಾರದಲ್ಲಿ ಹೇಳಬೇಕಂದ್ರೆ ಅದು ಇಟ್ ವಾಸ್ ಅನ್ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ನನಗೆ 12 ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ದಿನ ಬೆಳಗ್ಗೆ ಏಳು, ತಿಂಡಿ ತಿನ್ನು, ಹೈಕ್ ಮಾಡು, ರಾತ್ರಿ ಟೀ ಹೌಸ್ಗೆ ಹೋಗು, ಊಟ ಮಾಡು, ನಿದ್ದೆ ಮಾಡು, ಇಷ್ಟೇ ರೊಟೀನ್ ಆಗಿತ್ತು. ಎಲ್ಲ ಥರದ ವೆದರಲ್ಲೂ ಹೈಕ್ ಮಾಡಿದ್ದು. ಸ್ನೋ, ರೈನ್, ಆನೆಕಲ್ಲು, ಮಳೆ, ಒಂಥರ ಎವ್ರಿ ಡೇ ನೆಕ್ಸ್ಟ್ ಡೇ ಏನಾಗತ್ತೆ, ಏನು ವೆದರ್ ಇರುತ್ತೆ, ಏನು ಗೊತ್ತಾಗ್ತಿರ್ಲಿಲ್ಲ. ಸೊ ಅದೊಂಥರ ಡಿಫ್ರೆಂಟ್ ಆಗಿತ್ತು. ಮೊದಲ 5 ದಿನ ಅಂತೂ ಪ್ರತಿದಿನ 2000 ಅಡಿ ಇಳಿಯೋದು ಮತ್ತು 2000 ಅಡಿ ಹತ್ತೋದು. ಸ್ವಲ್ಪ ಟೈರಿಂಗ್ ಆಗಿ ಒಂದು ಎಕ್ಸ್ಟ್ರಾ ರೆಸ್ಟ್ ಡೇ ತೊಗೊಂಡೆ 6 ಡೇ, ಬಟ್ ದಟ್ ವಾಸ್ ಅ ಯುನೀಕ್ ಎಕ್ಸ್ಪೀರಿಯನ್ಸ್. ಕಂಟಿನ್ಯೂಸ್ ಆಗಿ 5 ದಿನ ಅಷ್ಟು ಹೈಕ್ ಮಾಡೋದು. ಎವ್ರಿ ಡೇ ಇಟ್ ವಾಸ್ ಲೈಕ್ 6 hours to 8 hours ಆಫ್ ಹೈಕಿಂಗ್. ಇದು ಆ್ಯಕ್ಚುಲಿ ನಾವು 3 ಜನ ಹೊರಡಬೇಕಿತ್ತು. ಇಬ್ಬರು ಆಸ್ಟ್ರೇಲಿಯಾದಿಂದ ಬರೋದಿತ್ತು. ಅವರೇನೋ ಪರ್ಸ್ನಲ್ ರೀಸನಿಂದ ಡಿಲೇ ಮಾಡಿ ಇಟ್ ಬಿಕೇಮ್ ಎ ಸೋಲೋ ಹೈಕ್ ವಿತ್ ಮೈ ಗೈಡ್ ಆ್ಯಂಡ್ ಪೋರ್ಟರ್. ಒಂದೇನಂದರೆ ಮೆರಾ ಪೀಕ್ ರೌಟು, ಎವರೆಸ್ಟ್ ಬೇಸ್ ಕ್ಯಾಂಪ್ ಮತ್ತು ಅನ್ನಪೂರ್ಣ ಕ್ಯಾಂಪ್ ರೂಟ್ ಅಷ್ಟು ಡೆವಲಪ್ ಆಗಿಲ್ಲ. ಪಾತ್ಸ್ ವರ್ ವೆರಿ ಟ್ರಿಕಿ. ವಿಡಿಯೋನಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ, ಆಮೇಲೆ ವಿಡಿಯೋ ಪ್ಲೇ ಮಾಡ್ತಾರೆ. ಕೆಲವು ಕಡೆ ಅಂತೂ ಸ್ವಲ್ಪ ಹೆದರಿಕೆನೇ ಆಯಿತು ಪಾಸ್ ಮಾಡಬೇಕಾದ್ರೆ. ತುಂಬ ಅನ್ಈವನ್ ಸ್ಟೆಪ್ಸ್, ಕೆಲವು ಕಡೆ ಇಟ್ ವಾಸ್ ಜಸ್ಟ್ ರಾಕ್ ಫಾಲ್, ಅದನ್ನು ನ್ಯಾವಿಗೇಟ್ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಗೈಡು ಮತ್ತು ನನ್ನ ಪೋರ್ಟರ್ ವರ್ ವೆರಿ ಹೆಲ್ಪ್ಫುಲ್. ತುಂಬ ಸಹಾಯ ಮಾಡ್ತಾಯಿದ್ರು ಎಲ್ಲ ಕಡೆ. ಟೀ ಹೌಸಸ್ ಕೂಡ ತುಂಬ ಬೇಸಿಕ್ ಇರ್ತಿತ್ತು. ಕೊನೆಗೆ ಒಂದು ಸತಿ ಕೋಟೆ ಅಂತ ಜಾಗ ರೀಚ್ ಆದಾಗ 6th ಡೇ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಸಿಕ್ಕಿದ್ದಕ್ಕೆ ಭಾರಿ ಖುಷಿ ಆಗಿದ್ದೆ. ಅವತ್ತು ಶವರ್ ಸಿಕ್ತು ಅಂತ ಇನ್ನೂ ಖುಷಿ. ರನ್ನಿಂಗ್ ವಾಟರ್ ಇದ್ದಿದ್ದರಿಂದ ಅದೊಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಆಗೋಗಿತ್ತು 5 ದಿನ ಆದಮೇಲೆ. 3 ದಿನ ಅಂತೂ ಅದರಲ್ಲಿ ಪವರೇ ಇರಲಿಲ್ಲ. 5 ದಿನ ಇಂಟರ್ನೆಟ್, ಫೋನ್ ಏನೂ ಆ್ಯಕ್ಸಸ್ ಇರಲಿಲ್ಲ ಅದರಲ್ಲಿ. ಒಂದು ಥರದಲ್ಲಿ ಅದು ಒಳ್ಳೆಯದೇ ಆಯಿತು, ಯಾಕಂದರೆ ಅದರಿಂದ ನಾನು ತುಂಬ ಜನದ ಜೊತೆ ಮಾತಾಡೋಕ್ಕೆ ಸಿಕ್ತು. ಟೀ ಹೌಸಸ್ ಅಂದರೆ ಅದು ಬರೀ ವುಡನ್ ಬಾಕ್ಸಸ್. ಸೊ ಸಂಜೆ ಹೊತ್ತು ಚಳಿಗೆ ಎಲ್ಲರೂ ಡೈನಿಂಗ್ ಏರಿಯಾನಲ್ಲಿ ಮೀಟ್ ಆಗೋದು, ಅಲ್ಲೇ ಕೂತಿರೋದು, ಅಲ್ಲಿ ಫರ್ನೇಸಲ್ಲಿ ವುಡ್ ಬರ್ನ್ ಮಾಡಿ ಹೀಟ್ ಹಾಕ್ತಾರೆ. ಸೊ ಅದ್ರ ಸುತ್ತ ಕೂತ್ಕೊಂಡು ಮಾತಾಡೋದು. ಸೊ ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಜನಗಳ ಹತ್ರ ಮಾತಾಡಿದೆ. ಅವ್ರ ಪರ್ಪಸ್ ಏನು, ಅವ್ರ ಮೋಟಿವೇಶನ್ ಏನು, ಅವ್ರು ಯಾಕೆ ಈ ಹೈಕ್ ಮಾಡ್ತಿದ್ರು. ಇಂಟ್ರೆಸ್ಟಿಂಗ್ ಏನಂದರೆ ಇಬ್ಬರು ಮಲ್ಟಿಪಲ್ ಸ್ಕ್ಲಿರೋಸಿಸ್ ಸರ್ವೈವರ್ಸ್ ಸಿಕ್ಕಿದ್ರು. ಒಬ್ಬ ಹುಡುಗ ಅಂತೂ ಅವನು ಇವಾಗ 26 ವರ್ಷ ಕಟ್ಕೊಂಡು ಅವನು 4 ವರ್ಷದ ಹಿಂದೆ ಈ ವಾಸ್ ಆಲ್ಮೋಸ್ಟ್ ಆನ್ ವೀಲ್ ಚೇರ್, ಐಸೈಟ್ ಹೋಗ್ತಿತ್ತು. ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಇವಾಗ ಹೀ ಸಬ್ಮಿಟೆಡ್. ನಾನು ಮಾಡಲಿಲ್ಲ, ಬಟ್ ಹೀ ಸಬ್ಮಿಟೆಡ್ ಆನ್ ದ ಸೇಮ್ ಡೇ. ಆ ಥರ ತುಂಬ ಇನ್ಸ್ಪೈರಿಂಗ್ ಪೀಪಲ್. ಮತ್ತು ಇನ್ನೊಬ್ಬರು 73 ವರ್ಷದ ಇಂಡಿಯನ್ ಒಬ್ಬರು ಸಿಕ್ಕಿದ್ರು. ಅವ್ರು ಸಬ್ಮಿಟ್ ಮಾಡಿ ವಾಪಸ್ ಬರ್ತಿದ್ರು.
ನೀ ಹೈ ಸ್ನೋನಲ್ಲಿ ಅವತ್ತು ಮಾರ್ಚ್ 25th ಸಮ್ಮಿಟ್ ಆಗಿದ್ದು ಇಬ್ಬರಲ್ಲಿ ಅವರೊಬ್ಬರು. ಸೊ ಅವ್ರ ಹತ್ರ ವೆರಿ ಹಂಬಲ್ ಪರ್ಸನ್. ಅವ್ರ ವೆಬ್ಸೈಟ್ ಇಸ್ ಕಾಲ್ಡ್ ಲೈಫ್ ಸ್ಟಾರ್ಟ್ಸ್ ಅಟ್ 70. ಸೊ ಅವ್ರ ಹತ್ರ ಮಾತಾಡೋದು ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಒಂಥರ ವೆರಿ ಹಂಬಲ್ ಪರ್ಸನ್. ತುಂಬ ಅಡ್ವೈಸ್ ಕೊಟ್ಟರು ನನಗೆ, ಮುಂದೆ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ. ಡೇ 11 ಐ ರೀಚ್ಡ್ ಹೈ ಕ್ಯಾಂಪ್ ಅಂತ. ಅದು 19,200 ಅಡಿ, 19,200. ರಾತ್ರಿ ಮಲಗಿ ಬೆಳಗಿನ ಜಾವ ಎದ್ದು 2 ಗಂಟೆಗೆ ನಾವು ಸಮ್ಮಿಟ್ ಬಿಡ್ ಮಾಡೋಕ್ಕೆ ಹೊರಡಬೇಕಿತ್ತು. ಬೆಳಗಿನ ಜಾವ ಎದ್ದಾಗ ಯಾಕೋ ಎದ್ದೇಳೋಕ್ಕೆ ಆಗಲಿಲ್ಲ, ಸುಸ್ತು. ಆಕ್ಸಿಜನ್ ಚೆಕ್ ಮಾಡಿದಾಗ ಅದು 60s ಬಂದುಬಿಟ್ಟಿತ್ತು ಆಕ್ಸಿಜನ್ ಸ್ಯಾಚುರೇಷನ್. ಸೊ ಗೈಡ್ಸ್ ಇಲ್ಲ, ಯು ಆರ್ ನಾಟ್ ಗೋಯಿಂಗ್ ಎನಿವೇರ್ ಬಟ್ ಡೌನ್ ಅಂತ ಹೇಳಿದ್ರು. ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾ ಇದ್ದೆ, ನನ್ನ ಜೊತೆ ನಾನೇ ನೆಗೋಷಿಯೇಟ್ ಮಾಡ್ತಿದ್ದೆ. ಇನ್ನಚೂರು ಮುಂದೆ ಹೋಗ್ಬೋದಾ, ಇನ್ನೊಂದು 500 ಅಡಿ ಹೋಗ್ಬೋದಾ, ಇನ್ನೊಂದು 1000 ಅಡಿ ಹೋಗ್ಬೋದಾ, ಇನ್ನೊಂದು ಅವರ್ ಮಲ್ಕೊಂಡು ಎದ್ದು ನೋಡ್ಬೋದಾ, ಸೂಪ್ ಕುಡಿದು ನೋಡ್ಬೋದಾ ಅಂತ. ಬಟ್ ಸ್ಟಿಲ್ ಆಮೇಲೆ ಮಕ್ಕಳಿಗೆ ಸಂಜೆಗೆ ಮಾಡಿದ ಪ್ರಾಮಿಸ್ ನನಗೆ ಬಂತು, ನೋ ಅನ್ಡ್ಯೂ ರಿಸ್ಕ್ಸ್ ಅಂತ. ಸೊ ಫೈನಲಿ ಐ ಹ್ಯಾಡ್ ಟು ಸೇ ಅಕ್ಸೆಪ್ಟ್ ದ್ಯಾಟ್ ದಿಸ್ ವಾಸ್ ನಾಟ್ ದ ಟೈಮ್ ಫಾರ್ ದ ಸಮಿಟ್. ಮತ್ತು ಬೆಳಗ್ಗೆ ಎದ್ದು ವಾಪಸ್ ಕೆಳಗಡೆ ಬಂದಿದ್ದಾಯಿತು. ದ ಮೌಂಟೇನ್ ಒನ್ ದಿಸ್ ಟೈಮ್. ಮೆರಾ ಪೀಕ್ ರೀಚ್ ಸಬ್ಮಿಟ್ ಆಗದೆ ಹೋದ್ರೂ ದಿಸ್ ಹೈಕ್ ಒಂಥರ ಇಟ್ ಪುಷ್ ಮೀ ಟು ಮೈ ಲಿಮಿಟ್ಸ್. ನಾನು ಅಂದ್ಕೊಂಡಿರಲಿಲ್ಲ ನಾನು ಎಲ್ಲ ಮಾಡಬಹುದು, ಮಾಡೋಕ್ಕಾಗತ್ತೆ. ಒಂಥರದಲ್ಲಿ ಯುನೀಕ್ ಎಕ್ಸ್ಪೀರಿಯನ್ಸು. ಗ್ಲೇಷಿಯರ್ ಮೇಲೆ ಆಲ್ಮೋಸ್ಟ್ 4-5 ಮೈಲ್ಸ್ ಹೈಕ್ ಮಾಡಬೇಕಿತ್ತು ವಿತ್ ಕ್ರ್ಯಾಂಪಾನ್ಸ್. ಅದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್, ಅದೆಲ್ಲ ಯಾವತ್ತೂ ಮಾಡಿರಲಿಲ್ಲ. ಒಂದಂತೂ ಗೊತ್ತಾಯಿತು, ನನ್ನ ಲಿಮಿಟೇಷನ್ಸ್ ಏನು, ನಾನು ಇನ್ನೂ ಏನೇನು ಇಂಪ್ರೂವ್ ಮಾಡ್ಕೋಬೇಕು, ಏನೇನು ಕಲಿಬೇಕು ಈ ಥರದ ಮುಂದಿನ ಸಮ್ಮಿಟ್ಸ್ ಮಾಡೋಕ್ಕೆ, ಹೈಕ್ಸ್ ಮಾಡೋಕ್ಕೆ ಅಂತ. ಸೊ ಎನಿವೇ ಆಮೇಲೆ ವಿಡಿಯೋ ಪ್ಲೇ ಮಾಡ್ತಾರೆ ನೋಡಿ ನಂದು 12 day ಎಕ್ಸ್ಪೀರಿಯನ್ಸ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು. ತಮ್ಮ ಅನುಭವವನ್ನು ಹಂಚಿಕೊಂಡ ಮೀರಾ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪುಣ್ಯಕೋಟಿ ನೃತ್ಯ ರೂಪಕ. ಸತ್ಯ ಮತ್ತು ಧರ್ಮದ ಸಂಕೇತವಾಗಿರುವ ಕರುಣಾಮಯಿ ಪುಣ್ಯಕೋಟಿಯ ಕತೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯಕ್ಕೆ ಹತ್ತಿರವಾದದ್ದು. ಕೊಟ್ಟ ಮಾತಿನಂತೆ ಸಾವಿನ ಮುಂದೆಯೂ ಸತ್ಯವನ್ನೇ ಎತ್ತಿ ಹಿಡಿದ ಗೋಮಾತೆಯ ಕಥೆಯನ್ನು ಇಂದು ನಮ್ಮ ಸೇಂಟ್ ಲೂಯಿಸ್ ಕನ್ನಡ ಶಾಲೆಯ ಪುಟಾಣಿಗಳು ನೃತ್ಯ ರೂಪಕ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ. ನೋಡಿ, ಹರಸಿ. ಮಧ್ಯದೊಳಗೆ ಅದ್ಭುತಾಲಿಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿದು ಬೆಟ್ಟದ ಕಿಪ್ಪಿಯೊಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಜಗದಿ ಹೋದುವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ
ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು ಒಂದು ಭಿನ್ನಹ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಪಟ್ಟು ಒಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚದ ಪರಮಾತ್ಮನು ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು ಕಂದ ನಿನ್ನದು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ ಆರ ಮುನಿಯನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮನಗಳಮ್ಮ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ ನಿಮ್ಮ ತಂದಾನೆಂದು ಕಾಡಿರಿ ತಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಡಿರಿ ತಬ್ಬಲಿಯ ನೀ ಕರುವನು ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೊಗುವೆನು ತಿಪ್ಪರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚೆಂಡ ವ್ಯಾಘ್ರನಿ ನೀನಿದೆಲ್ಲವನ್ನುಂಡು ಸಂತಸದಿಂದಿರು ಪುಣ್ಯ ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನುಂಡು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆದೆನು ಎನ್ನುತ್ತಾ ಹುಲಿ ಕಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು ಪುಣ್ಯ ಕೋಟಿಯು ನಲಿದು ಕರುವಿಗೆ ಉಣ್ಣಿಸೀತು ಮೊಲೆಯ ಬೇಗದಿ ಚನ್ನಗೊಲ್ಲನ ಕರೆದು ತಾನು ಉನ್ನತಾದಿಂತೆಂದಿತು ಎನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಕೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಎನ್ನ ಕೃಷ್ಣನ ಭರಿಸಿರಿ ಜೀವನು ಸೌಭಾಗ್ಯ ಸಂಪದ ಭಾವಜಾಪಿತ ಕೃಷ್ಣನು ಜೀವನು ಸೌಭಾಗ್ಯ ಸಂಪದ ಭಾವಜಾಪಿತ ಕೃಷ್ಣನು ವಾವ್, ಪ್ರತಿ ಸಲ ನೋಡಿದ್ರು ಎಲ್ಲರಿಗೂ ಸ್ವರ ನಡುಗುತ್ತೆ ಅಲ್ವಾ ಇದು. ಸೊ ಈ ನೃತ್ಯದಲ್ಲಿ ಭಾಗವಹಿಸಿದ ಪುಟಾಣಿಗಳಾದ ಆಸ್ಕರ್ ಹುಗಾರ್, ಅದಿತಿ ಬೊಗ್ಗಾರಪ್ಪು, ಐಸಿರಿ ಅನಿಲ್ ಕುಮಾರ್, ಅನಿಕಾ ಶೇರೆಗಾರ್,
ಅಂಕುರ್ ಮಾನಂಗಿ, ಅನ್ವಿ ಕೃಷ್ಣರೆಡ್ಡಿ, ದನೀಶ್ ಇಹಾನ್, ಮೋಹಕ್ ನಂದೀಪ್, ನಿಪುಣ್ ಪರಾಸರ್, ಪ್ರತಾಪ್ ಪ್ರಶಾಂತ್, ಸ್ಕಂದ ಅರಸ್, ತನ್ವಿ ಗೌಡ, ತನ್ಮಯ್ ಯಶವಂತ್, ವಿಹಾನ್ ಪಟೇಲ್. ಇದನ್ನು ನೃತ್ಯ ಸಂಯೋಜನೆ ಮಾಡಿದ ಮಾನಸ ಶಿವಮಲ್ಲಯ್ಯ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಚಲನಚಿತ್ರ ದೃಶ್ಯ ಅನುಕರಣ, ಸಂಪತ್ತಿಗೆ ಸವಾಲ್. ನಾನು ಸುಮಾರು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ನೀವುಗಳು ನೋಡಿದ್ರೆ ಎಲ್ಲದೂ ಮುಗಿಸೇ ಬಿಟ್ರಿ. ಈಗ ಮತ್ತೆ ಹಿಂದ್ಗಡೆ ಕುತ್ಕೊಂಡು ಬರ್ದಿದ್ದು. ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಸ್ಟಾರ್ಟ್. ಈಗ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಪದಾನ, ನೀವು ಅದನ್ನು ಕನ್ನಡದಲ್ಲಿ ಹೇಳ್ಬೇಕು. ಕುಕ್ಕಿಂಗ್ ಜೋರಾಗಿ ಹೇಳ್ಬೇಕು, ನಾನು ಸ್ವಲ್ಪ ಕೇಳಿ. ಬ್ರಿಡ್ಜ್, ಸಿಕ್ನೆಸ್, ಕಾಯಿ ಅನಾರೋಗ್ಯ, ಎಸ್. ಲಕ್ ಆನ್ ಫಾರ್ಚ್ಯೂನ್, ಮತ್ತೊಮ್ಮೆ ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು. ಸೊ ಪರ್ಫಾರ್ಮ್ ಮಾಡೋರಿಗೆ ನಮ್ಮಿಂದ ಏನು ಸಾಧ್ಯ, ಬರೀ ಒಂದೆರಡು ಚಪ್ಪಾಳೆ ಅಷ್ಟೇ ತಾನೆ. ದಯವಿಟ್ಟು ಅದನ್ನೊಂದು ಮಾಡೋಣ ನಾವು. ದಯವಿಟ್ಟು ಪ್ಲೀಸ್ ಎಲ್ಲರೂ ಕೂತ್ಕೋಬೇಕು ಅಂತ ವಿನಂತಿ. ಫೌಂಡೇಶನ್, ಅದಕ್ಕೇನಂತೀರ? ಅಡಿಪಾಯ, ಗುಡ್ ಜಾಬ್. ಪ್ರೆಸಿಡೆಂಟ್, ಈಗ ಬಂದು ಚೆನ್ನಾಗಿ ಭಾಷಣ ಮಾಡೋದ್ರಲ್ಲ. ಎಸ್, ಫೇಮಸ್ ವಿನೋದ್ ಶೆಣಾಯ್. ಸ್ಟಡಿ, ಓದೋದು ಅಭ್ಯಾಸ. ಗ್ಯಾಪ್, ಜೋರಾಗಿ ಅಂತರ, ಎಸ್. ಆಕ್ಸಿಡೆಂಟ್, ಅಪಘಾತ, ವೆರಿ ಗುಡ್. ಎಕ್ಸ್ಪೀರಿಯನ್ಸ್, ಅನುಭವ, ಎಸ್. ಪ್ಯೂರ್ ಗೋಲ್ಡ್, ಇದೆಲ್ಲ ಹೆಂಗಸರು ಬಿಡುತ್ತೆ. ಯಾರೋ ಹೇಳಿದ್ರು ಅಪರಂಜಿ, ಎಸ್. ಎಲ್ಲ ಹೆಂಗಸರು ಕಿವಿ ಚಿಗುರು ಬಿಡುತ್ತೆ. ಬಟ್ ಗೋಲ್ಡ್ ಅಂತ ಯಾರು ಹತ್ರ ಹೋಗೋಕ್ಕಲ್ಲ. ಇದು ಹೆಂಗೆ ಅಂದ್ರೆ, ತಿರುಪತಿಗೆ ಹೋಗ್ತೀವಿ, ಹೌದಾ? ತಿರುಪತಿ ದೇವ್ರನ್ನ ಹೆಂಗ್ ನೋಡ್ತೀವಿ? ಎಲ್ಲ ಹೇಳೋದು ಕೆಳಗಿಂದ ಮೇಲ್ ನೋಡ್ಬೇಕು ಅಂತ, ಹೌದಾ? ನಾವು ಎಲ್ಲ ಕೆಳಗಿಂದ ಮೇಲ್ ನೋಡ್ತಾ ಹೋಗ್ತೀವಿ. ಇನ್ನೇನ್ ದೇವ್ರ ಮುಖ ನೋಡ್ಬೇಕು ಅಂತ ಪಕ್ಕದಲ್ಲಿದ್ದವ್ರು ಎಳ್ದಾಕ್ಬಿಡ್ತಾನೆ. ಹಾಗೆ ಗೋಲ್ಡ್ ಕೂಡ ಪ್ರತಿ ಸಲ ಹೋದಾಗ ತಗೋಬೇಕು. ಬಟ್ ಈ ಸಲ ತುಂಬ ಜಾಸ್ತಿ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಈಗ ನೋಡಿದ್ರೆ ಬೆಳೀತಾನೇ ಇದೆ. ನಾವು ತಿರುಪತಿ ಥರ ನೋಡ್ತಾ ಇದ್ದೀವಿ. ಇನ್ನೇನು ತಗೊಳ್ಳೋಣ ಅನ್ನೋಷ್ಟದಲ್ಲಿ ಪಕ್ಕದಲ್ಲಿ ನನ್ನ ಗಂಡಂದ್ರು ಎಳ್ದಾಕ್ಬಿಡ್ತಾನೆ. ಅಲ್ಲಿ ಮುಗೀತು. ಯಾರಿಗೆ ಖುಷಿ ಗೊತ್ತಿಲ್ಲ, ಗಂಡಸ್ರಿಗೋ ಹೆಂಗಸ್ರಿಗೋ. ಬಟ್ ನಂಗಂತೂ ಸ್ವಲ್ಪ ಬೇಜಾರೇ ಇದೆ. ದತ್ತಾನ ಓಕೆ, ಐ ಥಿಂಕ್ ಇನ್ನು ರೆಡಿ ಆಗ್ತಾ ಇದೆ. ಮತ್ತೊಂದು ಕ್ರೈಮ್, ಜೋರಾಗಿ. ಅಪರಾಧ, ವೆರಿ ಗುಡ್. ಸ್ಟ್ರೇಂಜರ್, ಗುಡ್. ಆ ಉಮಾಪತಿಗೇನೋ ₹1 ಕೊಡ್ಬೇಕಾಗಿತ್ತಂತಲ್ಲ, ನಿಮ್ಗೆ ಸತ್ಯ ಯಾರು ಕೊಟ್ಟಿಲ್ಲ? ರಸ್ತೆಯಲ್ಲಿ ಬಿಸಾಕಲಿ, ನಿಮ್ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ? ಏನ್ ದೊರೆ ಮೊಮ್ಮಗಳು ನೀನು, ನೀನ್ ಬರ್ತೀಯ ಅಂತ ಕನಸು ಕಾಡ್ಬೇಕಾಗಿತ್ತು ನಾನು. ನಿಮ್ ಮನೆ ಸಾವುಕಾರ ನಿಮ್ಮಪ್ಪ, ನನಗೇನಲ್ಲ ಅಮ್ಮಣ್ಣಿ. ಏನ್ ಧರ್ಮ ಕೆಡಿಸ್ತಾ ಇರೋದು ನಿಮ್ಮಪ್ಪ? ನಮ್ಮಣ್ಣನ ಕಷ್ಟ ಪಡ್ತಾ ಇಲ್ಲ ಅಲ್ಲಿ. ಬಗೆಲೇ
ಸಂಸ್ಕಾರ ಸೌರಿ ನಿಮ್ಮ ಅಪ್ಪನ ಸುಟ್ಕೊಂಡು ತಿನ್ನು ಅಂತ ಹೇಳು. ನಿಮ್ಮಪ್ಪ ನಿಮ್ಮ ತಾತ ಯಾವಾಗಲೇ? ಅದ್ಭುತವಾಗಿ ನಟಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಈ ಚಲನಚಿತ್ರ ದೃಶ್ಯದಲ್ಲಿ ಭಾಗವಹಿಸಿದ ಮಕ್ಕಳೆಲ್ಲ ಮುಚ್ಕೊಂಡು ಹೋಗ್ಬಿಟ್ರು ಪಾಪ. ಕ್ರಿಯಾಂಶ್ ನವೀನ್ ರೆಡ್ಡಿ, ಆರ್ನ ಅಮರ್ನಾಥ್, ಅಕ್ಷಯ್ ಅಂಬೇಡ್ಕರ್, ಅಮೋಘ್ ಭಟ್ಟಾಚಾರ್ಯ ಎಲ್ಲ ಮಕ್ಕಳಿಂದ ಅದ್ಭುತ ನಟನೆ. ಇದನ್ನು ಕಲಿಸಿಕೊಟ್ಟ ಗಿರೀಶ್ ಹಾಗೂ ಶ್ರುತಿ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮಕ್ಕಳ ನಾಟಕ ಮೊಬೈಲ್ ಮೋಹ. ಇದಂದ ತಕ್ಷಣ ಎಲ್ಲರಿಗೂ ಕಿವಿ ಚುರುಕಾಗತ್ತೆ. ಯಾಕೆ ಹೇಳಿ? ಕೈಯಲ್ಲಿ ಇದಿಲ್ಲ ಅಂದರೆ ಒಂಥರ ದಿನನೇ ಶುರುವಾಗಲ್ಲ ಅಲ್ವಾ? ಸೊ ಇಂದಿನ ಕಾಲದಲ್ಲಿ ಮೊಬೈಲ್ ಮೋಹ ಯಾರಿಗಿಲ್ಲ ಹೇಳಿ? ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ಒಂದು ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ದೊಡ್ಡವರಿಗೂ ಮಕ್ಕಳಿಗೂ ಯಾರಿಗೂ ತಪ್ಪಿದ್ದಲ್ಲ. ಇದೀಗ ನಮ್ಮ ಮಕ್ಕಳಿಂದ ಹಾಸ್ಯಭರಿತ ಸ್ಕಿಟ್ ಮೊಬೈಲ್ ಮೋಹ ನೋಡಿ ಆನಂದಿಸಿ. ಹಲೋ, ನನ್ನ ಹೆಸರು ಅಕ್ಷಯ್. ನನಗೆ ಫೋನ್ ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ. ಈ ವಿಡಿಯೋ ನೋಡಿ, ತುಂಬ ಫನಿ ಇದೆ. ಸೆಂಡ್ ಮಾಡು, ನಾನು ಇನ್ಸ್ಟಾ ಸ್ಟೋರಿಗೆ ಹಾಕ್ತೀನಿ. ಬೈ ದ ವೇ, ನನ್ನ ಹೆಸರು ಆರ್ಯ ನಾನು ಸೋಷಿಯಲ್ ಮೀಡಿಯಾ ಲವರ್. ನನಗೆಲ್ಲ ಆ್ಯಪ್ಸ್ ಇದೆ, ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವೇಟ್, ಯಾರೋ ಮೂವ್ ರೀಲ್ಸ್ ಮಾಡ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ಅದಿತಿ. ನಾನು ಇನ್ಸ್ಟಾ ರೀಲ್ ಕ್ವೀನ್ ಆ್ಯಂಡ್ ಸೆಲ್ಫಿ ಕ್ವೀನ್. ಫಾರ್ ಮೈ ಇನ್ಸ್ಟಾಗ್ರಾಮ್ ಪ್ರಮೋಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಹಿತಾ. ನಾನು ಕೂಡ ಮೊಬೈಲ್ ಯೂಸ್ ಮಾಡ್ತೀನಿ, ಆದರೆ ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡೋದು ತುಂಬ ಇಷ್ಟ. ಐ ಲವ್ ಟು ಲಿವ್ ದ ರಿಯಲ್ ವರ್ಲ್ಡ್ ಆ್ಯಂಡ್ ನಾಟ್ ದ ವರ್ಚುವಲ್ ವರ್ಲ್ಡ್. ಹಾಯ್ ಎಲ್ಲರೂ. ಹೇ, ಬ್ಯಾಡ್ಮಿಂಟನ್ ಆಡೋಣ ಬನ್ನಿ. ಏನಿದು ಪಾರ್ಕಲ್ಲಿದ್ದು ಕೂಡ ಮೊಬೈಲ್ ಪಾರ್ಕಲ್ಲಿದ್ದೀರಾ? ವಿತೌಟ್ ಫೋನ್ ಇರೋದು ಇಂಪಾಸಿಬಲ್. ಫಾಲೋವರ್ಸ್ ಮೇಂಟೈನ್ ಮಾಡಬೇಕು. ಆದರೆ ನಮ್ಮ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ಯಾರು? ಒಂದು ಕ್ವೆಶ್ಚನ್ ಕೇಳ್ತೀನಿ. ಲಾಸ್ಟ್ ಟೈಮ್ ಗ್ರೌಂಡ್ನಲ್ಲಿ ಗೇಮ್ ಆಡಿದ್ದು ಯಾವಾಗ? ನಾನು ಫೋನ್ನಲ್ಲಿ ಕ್ರಿಕೆಟ್ ಗೇಮ್ ಆಡಿದ್ದೆ. ನಾನು ರಿಯಲ್ ಗೇಮ್ ಹೇಳ್ತಾ ಇದ್ದೀನಿ. ನೆನಪಿಲ್ಲ? ಎಕ್ಸಾಕ್ಟ್ಲಿ. ನಾವು ಫ್ರೆಂಡ್ಸ್ ಇದ್ರೂ ಕೂಡ ಫೋನ್ ಮೂಲಕ ಬದುಕ್ತಾ ಇದ್ದೀವಿ. Hey, give my phone back. ಒಂದು 5 ನಿಮಿಷ ಫೋನ್ ಇಲ್ಲ ಅಂದರೆ ಏನಾಗುತ್ತೆ ನೋಡೋಣ. ಬ್ಯಾಟ್ರಿ 1% ಆಗಿದ್ರೆ ನನಗೆ ತುಂಬ ಟೆನ್ಷನ್ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಸೆಲ್ಫಿ ಎಲ್ಲ ಅಂದರೆ ಮೆಮರೀಸ್ ಹೇಗೆ? ಬರೀ ಸೆಲ್ಫಿ ಮತ್ತು ವಿಡಿಯೋಸ್ ಅಲ್ಲ, ರಿಯಲ್ ಮೆಮರೀಸ್ ಕ್ರಿಯೇಟ್ ಮಾಡಬೇಕು. ಒಂದು ಚಾಲೆಂಜ್ ಕೊಡ್ತೀನಿ. ಎಲ್ಲರೂ ನಿಮ್ಮ ಮೊಬೈಲ್ ಎಲ್ಲ ಸೈಡಲ್ಲಿ ಇಟ್ಟು ನಾವೆಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ. 10 minutes? Impossible. ಗೇಮ್ಸ್ ಬ್ರೇಕ್ ಆಗುತ್ತೆ. ಇಟ್ಸ್ ಓಕೆ, ಟ್ರೈ ಮಾಡಿ. ಆಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ರಿಯಲ್ ಲೈಫ್ ಎಷ್ಟು ಫನ್ ಇದೆ. ಸರಿ. ಸೊ ಇವಾಗ ಏನು ಮಾಡೋದು? ಟಾಕ್, ಲಾಫ್, ಪ್ಲೇ. Remember school annual day dance? ಸಂಹಿತಾ ಸ್ಟೆಪ್ಸ್ ಫಿಗರ್ ಮಾಡಿ ಸ್ಟೇಜ್ ಮೇಲೆ ಸ್ಟ್ಯಾಚು ಆಗಿದ್ದು. And ಸಂಹಿತಾ ಅವರು ಫೋನ್ ನೋಡ್ತಾ ಇದ್ದಿಲ್ಲ ಅದಕ್ಕೆ. ಅಕ್ಷಯ್ ಕ್ರಿಕೆಟ್ ಆಡಿ ಬಾಲ್ ಮಿಸ್ ಮಾಡಿ ಗ್ರೌಂಡ್ ಹೊರಗೆ
ಯಾಕೆ ಓಡಿಲ್ಲ? ಹೇ, ಅದು ಸ್ಟ್ರಾಟಜಿ. Actually, Samita is correct. ಫೋನ್ ಇದ್ರೆ ನಾವು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ರೀಲ್ಸ್ ಮಾತ್ರ ರೀಲಾಗಿ ನಾವು ಮಿಸ್ ಮಾಡ್ತೀವಿ. ಗೇಮ್ ಪ್ಲೇ ಓಕೆ, ಬಟ್ ಲೈಫ್ ಸೆಲ್ಫ್ ಗೇಮ್ ಆಗಬಾರ್ದು. ಮೊಬೈಲ್ ನಮ್ಮ ಜೀವನದ ಭಾಗ. ಆದರೆ ಜೀವನವೇ ಮೊಬೈಲ್ ಆಗಬಾರದು. ಫ್ರೆಂಡ್ಸ್ ಜೊತೆ ಮಾತಾಡಿ, ಸ್ಪೋರ್ಟ್ಸ್ ಆಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ, ರಿಯಲ್ ಲೈಫ್ ಅನ್ನು ಹೆಚ್ಚಿಸಿ. ಹೇ, ಬ್ಯಾಡ್ಮಿಂಟನ್ ಆಡೋಣ. ಮ್ಯಾಚ್ ರೆಡಿ? ಈಗ ಫೋನ್ ಬೇಡ, ಗೇಮ್ ಆಡೋಣ. ಲೆಟ್ಸ್ ಪ್ಲೇ. ಅದ್ಭುತವಾದ ನಾಟಕ. ಒಂದೊಂದ್ಸತಿ ಮಕ್ಕಳಿಂದನೂ ನಾವು ಪಾಠ ಕಲಿಬೇಕಾಗುತ್ತಲ್ವಾ? ಈ ನಾಟಕದ ಮೂಲಕ ಒಳ್ಳೆ ಮೆಸೇಜ್ ಕೊಟ್ಟ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ನಾಟಕದಲ್ಲಿ ಭಾಗವಹಿಸಿದವರು ಅದಿತಿ ರಾವ್, ಅದಿತಿ ಭಟ್ಟಾಚಾರ್ಯ, ಅಕ್ಷಯ್ ಅಂಬೇಡ್ಕರ್, ಆದ್ಯ ಅಮರ್ನಾಥ್, ಸಂಹಿತಾ ದೀಕ್ಷಿತ್. ಇದನ್ನು ಕಲಿಸಿಕೊಟ್ಟ ಶ್ರುತಿ ದೀಕ್ಷಿತ್ ಹಾಗೂ ಗಿರೀಶ್ ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಕೋಲಾಟ ಕರ್ನಾಟಕದ ಅತ್ಯಂತ ಜನಪ್ರಿಯ ಮತ್ತು ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ. ಬಣ್ಣದ ಕೋಲುಗಳನ್ನು ಹಿಡಿದು ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಹಾಡುಗಳಿಗೆ ಅನುಗುಣವಾಗಿ ನರ್ತಿಸುವುದು ಇದರ ವಿಶೇಷ. ಇದು ಸಮುದಾಯದ ಐಕ್ಯತೆ, ಸಂಭ್ರಮ ಮತ್ತು ಸಂಸ್ಕೃತಿಯ ಸಂಕೇತವಾಗಿದ್ದು ದಸರಾ, ಯುಗಾದಿ ಮುಂತಾದ ಹಬ್ಬಗಳಲ್ಲಿ ಪ್ರಮುಖವಾಗಿ ಪ್ರದರ್ಶಿಸಲಾಗುತ್ತದೆ. ಈಗ ಸೇಂಟ್ ಲೂಯಿಸ್ ಕನ್ನಡ ಶಾಲೆಯ ಸಾಂಸ್ಕೃತಿಕ ವಿಭಾಗವಾದ ಕಲಾಸಿರಿ ತಂಡವು ಕೋಲಾಟ ನೃತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ಬನ್ನಿ, ಎಲ್ಲರೂ ಸೇರಿ ಸವಿಯೋಣ. ಅಸುರ ಕನ್ನಡದ ಪ್ರಸಿದ್ಧ ಕವಿ ಹಳೆ ಕುವೆಂಪು. ಯಾರು ತುಂಬ ಜನ ಇದ್ದಾರೆ, ಅದರಲ್ಲಿ ಕುವೆಂಪು, ರನ್ನ ಎಲ್ಲ ಶುರುವಾಗೋದು. ಸಾರಿ, ನಾನೊಂದು ಇದು ರಾಯಿಂದ ಶುರುವಾಗುತ್ತೆ. ದೇವಲೋಕದ ಅಪ್ಸರೆ. ಒಬ್ಬ ಹೆಂಗಸರು ನೋಡಿ, ರಂಬೆ. ಐ ಥಿಂಕ್ ರೆಡಿ ಆಗಿದೆ, ಎಲ್ಲ ನೋಡಿ ಆನಂದಿಸಿ. ಕೇರಿ ಬಂದವೀಗ ಕೈಯ ಕಂಬಳಿ ಗದ್ದೆ ನೋಡಿ ತಂದು ಕೊಡುವೆ ಬಂದ ಹಿಡಿಯವ. ಚೆಲುವಯ್ಯ ಚೆಲುವ ತಂದನ ಚಿನ್ನ ಯಾರುವೆ ಕೋಲನ ಕೊಲೆ. ಗಂಧನಾದ್ರೂ ಪೂಜಿಕೊಳ್ಳಿ, ನೀಲನಾದ್ರೂ ಮೆದ್ದುಕೊಳ್ಳಿ, ಬಂದ ಕಾರ್ಯ ಹೇಳಿದಮ್ಮಯ್ಯ. ಚೆಲುವಯ್ಯ ಚೆಲುವ ತಂದನ ಚಿನ್ನ ಯಾರುವೆ ಕೋಲನ ಕೊಲೆ. ಚಿನ್ನ ಯಾರುವೆ ಕೋಲನ ಕೊಲೆ. ಆಗದೋನೆ ಹೋಗದೋನೆ ನಾಗರ ನೋಡು ಕಟ್ಟಿದೋನೆ ಕೋಗಿಲಂಗಿ ಕೂಗುತ್ತೀಯಲ್ಲೋ. ಚೆಲುವಯ್ಯ ಚೆಲುವ ತಂದನ ಚಿನ್ನ ಯಾರುವೆ ಕೋಲನ ಕೊಲೆ. ನನ್ನ ನಿನ್ನ ಮನೆಯ ಮುಂದೆ ಸಣ್ಣದೊಂದು ಬೇಲಿ ನಾಡ ಸಂಜೆ ಮುಂಜೆ ಬಂದು ಹೋಗಯ್ಯ. ಚೆಲುವಯ್ಯ ಚೆಲುವ ತಂದನ ಚಿನ್ನ
ಎಮ್ಮೆಗತ್ತ ನೀನು ಬಾರು ಎಮ್ಮೆಗತ್ತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚೆಲುವಯ್ಯ ಚೆಲುವೋ ತಂದನ ಚಿನ್ನ ಯಾರು ಕೋಲಟ ಕೊಲೆ ಊರಿಗಂತ ನೀನು ಬಾರು ನೀರಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚೆಲುವಯ್ಯ ಚೆಲುವೋ ತಂದನ ಚಿನ್ನ ಯಾರುತ್ತೆ ಕೋಲಟ ಕೊಲೆ ಚಿನ್ನ ಯಾರುತ್ತೆ ಕೋಲಟ ಕೊಲೆ ಚೆಲುವಯ್ಯ ಚೆಲುವೋ ತಂದನ ಚಿನ್ನ ಯಾರುತ್ತೆ ಕೋಲಟ ಕೊಲೆ ಚಿನ್ನ ಯಾರುತ್ತೆ ಕೋಲಟ ಕೊಲೆ ಚೆಲುವಯ್ಯ ವಾವ್, ಇದಕ್ಕೇನು ಹೇಳೋದೇ ಬೇಡ ಅಲ್ವಾ? ಅದ್ಭುತವಾದ ಪ್ರದರ್ಶನ. ಇದರಲ್ಲಿ ಭಾಗವಹಿಸಿದವರು ಅರ್ಪಿತಾ ನಾಗಪ್ಪ, ಆಸಿಫುಲ್ಲಾ, ಬಸವರಾಜ್ ಬರುಚಿಗಿ, ಮಹಾದೇವಯ್ಯ, ಮಮತಾಜ್ ಬೇಗಂ, ಮಾಯಾ ಅರಳಿಮಟ್ಟಿ, ನಂದೀಪ್ ಬೊಮ್ಮಣ್ಣ, ನಂಜರಾಜ್ ಅರಸ್, ರಶ್ಮಿ ರಾಜಪ್ಪ, ಸನ್ಮತಿ ಚವಲೆಮನೆ, ಶ್ರುತಿ ಕೃಷ್ಣರೆಡ್ಡಿ, ತನುಜಾ ಒಪ್ಪಾರಿಗೆ, ವಿನುತಾ ಗೆಜ್ಜಲಗೆರೆ. ಇದನ್ನು ನೃತ್ಯ ಸಂಯೋಜನೆ ಮಾಡಿದವರು ಮಾನಸ ಶಿವಮಲ್ಲಯ್ಯ, ಅನಿತಾ ಸುಬ್ರಹ್ಮಣಿ ಮತ್ತು ರಾಕೇಶ್ ಬಸವಲಿಂಗಪ್ಪ. ಇವರಿಗೆ ಧನ್ಯವಾದಗಳು.